ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 31, ಪುಟ ಸಂಖ್ಯೆ 181. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಮುಂಜಾನೆ ಎದ್ದಾಗ ಎಲ್ಲಿ ನೋಡಿದರೂ ಮಂಜು ಹರಡಿತ್ತು. ಹೊರಗಡೆಯಂತೂ ಏನೂ ಕಾಣುತ್ತಲೇ ಇರಲಿಲ್ಲ. ಆನಂತರ ಬಹಳ ಸಮಯವಾದ ಮೇಲೆ ಆ ವೃದ್ಧ ಕುಲೀನರು ಬಂದರು. ಮತ್ತೆ ಮಾತುಕತೆಯಾಯಿತು. ಆಗ ಅವರು ತಿಳಿಸಿದರು, ಇದು ಮಾನವ ವಸತಿಗಳ ಅಂತಿಮ ಹಳ್ಳಿಯಾಗಿದೆ. ಇದರ ನಂತರ ಹಿಮಾಲಯದ ಕಣಿವೆಗಳು ಹಾಗೂ ಕಾಡುಗಳು ಪ್ರಾರಂಭವಾಗುವುದು. ನಾವುಗಳು ಆ ಕಡೆ ಎಂದಿಗೂ ಹೋಗುವುದಿಲ್ಲ, ಏಕೆಂದರೆ ಆ ಕಡೆ ಯಾವ ಮನುಷ್ಯರೂ ಇಲ್ಲ ಮತ್ತು ಯಾವಾಗಲಾದರೂ ಅವಶ್ಯಕವಾದರೆ ಸಹಾಯ ಮಾಡಲು ಯಾರೂ ಇಲ್ಲ. ನೀವು ನಿನ್ನೆ ಆ ಕಡೆಯಿಂದ ಬಂದಾಗಲೇ ನಾನು ತಿಳಿದುಕೊಂಡೆ ನೀವು ತುಂಬ ದೂರದ ಪ್ರಯಾಣ ಮಾಡಿರಬೇಕೆಂದು. ನಿನ್ನೆ ನಿಮ್ಮ ಸಾಮೀಪ್ಯವನ್ನು ಪಡೆದು ನಾನು ಧನ್ಯನಾದೆ. ನಾನು ಇಲ್ಲಿಯೇ ಇದೇ ಹಳ್ಳಿಯಲ್ಲಿ ಬಹಳ ವರ್ಷಗಳಿಂದ ವಾಸವಿದ್ದೇನೆ. ಪ್ರಕೃತಿಯ ಮಡಿಲಿನಲ್ಲಿರುವ ಇದು ಬಹಳ ಸುಂದರವಾದ ಹಳ್ಳಿಯಾಗಿದೆ. ಅಲ್ಲಿಯ ಎಲ್ಲ ಬೆಟ್ಟದ ಜನರು ಸಾಮಾನ್ಯವಾಗಿ ಒಂದೇ ರೀತಿಯಾಗಿ ಕಾಣುತ್ತಿದ್ದರು. ಸ್ವಲ್ಪ ಮುಖಚರ್ಯೆಗಳಲ್ಲಿ ಅಂತರವಿರುತ್ತಿತ್ತು. ಅವರು ತಿಳಿಸಿದರು, ಈ ಹಳ್ಳಿ ಕಾಮತಿಯ ಜಾತಿಯ ಜನರದ್ದಾಗಿದೆ. ಈ ಜನರು ಬಹಳ ಶಾಂತಿಪ್ರಿಯರು ಮತ್ತು ಪರೋಪಕಾರಿಗಳಾಗಿದ್ದಾರೆ. ನನ್ನ ಹೆಸರು ತಾನಿಯಾ ಎಂದು. ನಾನು ಬೌದ್ಧ ಧರ್ಮದ ಅನುಯಾಯಿಯಾಗಿದ್ದೇನೆ. ಇಲ್ಲಿಂದ ಸ್ವಲ್ಪ ದೂರದಲ್ಲಿಯೇ ತವಾಂಗ್ ಹೆಸರಿನ ಒಂದು ದೊಡ್ಡ ಗ್ರಾಮವಿದೆ. ಅಲ್ಲಿ ಒಂದು ದೊಡ್ಡದಾದ ಬುದ್ಧ ದೇವಾಲಯವಿದೆ. ಅಲ್ಲಿಗೆ ನಾನು ಹಲವಾರು ಸಾರಿ ಹೋಗಿ ಬಂದಿದ್ದೇನೆ. ಅಲ್ಲಿಂದ ಮುಂದಕ್ಕೆ ನನ್ನ ಜೀವನದಲ್ಲಿ ಎಂದೂ ಹೋಗಿಲ್ಲ ಮತ್ತು ಮುಂದೆ ಹೋಗುವ ಯಾವ ಕೆಲಸದ ಸಂಭವವೂ ಬರುವುದಿಲ್ಲ. ನಮ್ಮ ಧರ್ಮದ ಬಗ್ಗೆ, ಧ್ಯಾನದ ಬಗ್ಗೆ ಚರ್ಚೆಯಾಗುತ್ತಿತ್ತು. ಅನುಕಂಪದ ಬಗ್ಗೆ ಚರ್ಚೆಯಾಗುತ್ತಿತ್ತು. ಕಂಪನಗಳ ಬಗ್ಗೆ ಚರ್ಚೆಯಾಗುತ್ತಿತ್ತು. ಚೈತನ್ಯ ಶಕ್ತಿಯ ಬಗ್ಗೆ ಚರ್ಚೆಯಾಗುತ್ತಿತ್ತು. ಅಲ್ಲಿನ ಹೊಲಗಳ ಬಗ್ಗೆ ಚರ್ಚೆಯಾಗುತ್ತಿತ್ತು. ಅವರು ಕೂಡ ಯಾವ ರೀತಿಯಲ್ಲಿ ಧ್ಯಾನವನ್ನು ಮಾಡುತ್ತಿದ್ದರು. ನಾನು ಅವರಿಗೆ ತಿಳಿಸಿದೆ, ನಾನು ಮಣಿಪುರಕ್ಕೆ ಹೋಗಬೇಕಾಗಿದೆ. ನನ್ನ ಗುರುಗಳು ನನ್ನನ್ನು ಅಲ್ಲಿಗೆ ಕರೆದಿದ್ದಾರೆ. ಆಗ ಅವರು ಹೇಳಿದರು, ನನಗೆ ಸ್ವಲ್ಪ ಸಮಯವನ್ನು ಕೊಡಿ, ನಂತರ ನಾನು ಅದರ ವ್ಯವಸ್ಥೆಯನ್ನು ಮಾಡಿಬಿಡುತ್ತೇನೆ. ನಾನು ಎಂದೂ ತವಾಂಗ್ನ ಮುಂದಕ್ಕೆ ಹೋಗಲೇ ಇಲ್ಲ. ಆದುದರಿಂದ ನನಗೆ ಅಲ್ಲಿಯ ಬಗ್ಗೆ ಯಾವ ವಿಷಯವೂ ತಿಳಿದಿಲ್ಲ. ಆದರೆ ನನಗೆ ಇಲ್ಲಿ ಒಳ್ಳೆಯ ಸಂಬಂಧವಿದೆ. ನಾನು ನಿಮ್ಮ ಮುಂದಿನ ಪ್ರಯಾಣಕ್ಕೆ ವ್ಯವಸ್ಥೆಯನ್ನು ಮಾಡಬಲ್ಲೆ. ಆದರೆ ಕೇವಲ ನೀವು ಸ್ವಲ್ಪ ಸಮಯ ಇಲ್ಲಿಯೇ ಉಳಿಯಬೇಕಾಗಬಹುದು. ನಾನು ಆ ವ್ಯವಸ್ಥೆಗಳಿಗೋಸ್ಕರ ತಾನಿಯಾರಿಗೆ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದೆ. ಅವರು ತಮ್ಮ ಸುಕ್ಕುಗಟ್ಟಿದ ಮುಖದ ಸಣ್ಣ ಸಣ್ಣ ಕಣ್ಣುಗಳ ಮೂಲಕ ಕೇವಲ ಮುಗುಳ್ನಕ್ಕರು. ನನ್ನ ಹತ್ತಿರವೂ ಕೂಡ ಅದಕ್ಕಿಂತಲೂ ಬೇರೆ ಯಾವ ಉಪಾಯವೂ ಇರಲಿಲ್ಲ. 3 ದಿನಗಳ ವಿಶ್ರಾಂತಿಯ ನಂತರ ಒಂದು ದಿನ ಮುಂಜಾನೆ ತಾನಿಯಾ ಮತ್ತು ನಾನು ತವಾಂಗ್ಗೆ ಹೋಗಲು ಹೊರಟೆವು. ರಸ್ತೆಯಲ್ಲಿಯೂ ಕೂಡ ದಟ್ಟವಾದ ಮಂಜು ಕವಿದಿತ್ತು. ರಾತ್ರಿಯಲ್ಲಿ ಕತ್ತಲಲ್ಲಿ ಹೋಗುತ್ತಿದ್ದೇವೇನೋ ಎಂಬಂತೆ ದಟ್ಟವಾಗಿತ್ತು. ಅಲ್ಲಿ ರಸ್ತೆಯೂ ಕೂಡ ಇರಲಿಲ್ಲ. ಅವರು ಹೇಗೆ ಹೋಗುತ್ತಿದ್ದರೋ ಅದೇ ರೀತಿ ನಾನು ಕೂಡ ಹೋಗುತ್ತಿದ್ದೆ. ಆದರೆ ಅವರಿಗೆ ಆ ದಾರಿಯ ಪೂರ್ಣ ಮಾಹಿತಿ ತಿಳಿದಿತ್ತು. ನಂತರ ನಾವು ಯಾವುದೋ ಒಂದು ರಸ್ತೆಯಲ್ಲಿದ್ದೆವು. ಆದರೆ ಆ ರಸ್ತೆ ಅಗಲವಾಗಿರಲಿಲ್ಲ. ಹತ್ತಲು ಕಡಿದಾಗಿತ್ತು. ಅದನ್ನು ಹತ್ತಲು ಬಹಳ ಕಷ್ಟವಾಗುತ್ತಿತ್ತು. ಚಿಕ್ಕ ಚಿಕ್ಕ ಹಳ್ಳಿಗಳು ಕಾಣಿಸುತ್ತಿದ್ದವು. ಹೊರಗಡೆ ಯಾರೂ ಇರಲಿಲ್ಲ. ಆದರೆ ಒಳಗಡೆಯಿಂದ ಬರುವ ಬೆಳಕೇ ಕಾಣುತ್ತಿತ್ತು. ಆದರೆ ಹಾಗೆಯೇ ಒಂದು ಮನೆಯೊಳಗೆ ನಾವುಗಳು ಹೋದೆವು. ಇಲ್ಲಿ ಮನೆಯು ಪೂರ್ತಿ ಕಟ್ಟಿಗೆಯಿಂದಲೇ ಮಾಡಲಾಗಿತ್ತು. ನೆಲದಿಂದ ಸುಮಾರು ಅಂದಾಜು 10 ಅಡಿ ಮೇಲಿತ್ತು. ಕೆಳಗಡೆ ಪಶು ಪ್ರಾಣಿಗಳನ್ನು ಕಟ್ಟಲಾಗಿತ್ತು ಮತ್ತು ಮೇಲುಗಡೆ ಮನುಷ್ಯರು ವಾಸಿಸುತ್ತಿದ್ದರು. ಅದು ತಾನ್ಯಾರವರ ಸಂಬಂಧಿಕರದ್ದೇ ಮನೆಯಾಗಿತ್ತು.
ಆ ಸಂಬಂಧಿಕನು ನಮ್ಮನ್ನು ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸಿದನು. ನನಗಂತೂ ಯಾರೂ ತಿಳಿದಿರಲಿಲ್ಲ. ಆದರೆ ತಾನಿಯಾರವರು ಈ ಜಾತಿಯ ವರಿಷ್ಠರೆಂದು ಮತ್ತು ಗೌರವಿಸಲ್ಪಡುವ ವ್ಯಕ್ತಿಯೆಂದು ನಾನು ತಿಳಿದುಕೊಂಡೆ. ನಂತರ ಸ್ವಲ್ಪ ಸುತ್ತಮುತ್ತಲಿನ ಹಳ್ಳಿಯವರು ಕೂಡ ರಾತ್ರಿಯ ಸಮಯದಲ್ಲಿ ಒಟ್ಟುಗೂಡಿದರು. ಒಳಗಡೆ ಒಂದು ದೊಡ್ಡದಾದ ಹಜಾರವಿತ್ತು. ಅದರ ನಡುಮಧ್ಯೆ ಬೆಂಕಿ ಪ್ರಜ್ವಲಿಸುತ್ತಿತ್ತು ಮತ್ತು ಎಲ್ಲ ಜನರು ಆ ಬೆಂಕಿಯ ಸುತ್ತಮುತ್ತಲೂ ಸೇರಿದ್ದರು. ಅವರ ಭಾಷೆಯಲ್ಲಿಯೇ ಅವರ ಮಾತುಕತೆ ನಡೆಯುತ್ತಿತ್ತು. ಅವರು ಪ್ರಶ್ನೆ ಮಾಡುತ್ತಿದ್ದರು, ತಮ್ಮ ಕೆಲವು ತೊಂದರೆಗಳನ್ನು ಹೇಳಿಕೊಳ್ಳುತ್ತಿದ್ದರು ಮತ್ತು ತಾನಿಯಾರವರು ಅವಕ್ಕೆ ಉತ್ತರ ನೀಡುತ್ತಿದ್ದರು. ಆ ಜನರೆಲ್ಲರೂ ಅವರನ್ನು ಬಹಳ ಗೌರವಿಸುತ್ತಿದ್ದರು. ಅವರೆಲ್ಲರೂ ಬೌದ್ಧ ಧರ್ಮವನ್ನು ಒಪ್ಪುವ ಜನರಾಗಿದ್ದರು. ಎಲ್ಲರೂ ಒಳ್ಳೆಯ ಹಾಗೂ ಸಾಧು ಸ್ವಭಾವದವರಾಗಿದ್ದರು. ರಾತ್ರಿಯಲ್ಲಿ ಬಹಳ ಸಮಯದವರೆಗೂ ಚರ್ಚೆಗಳೇ ನಡೆಯುತ್ತಿತ್ತು. ನಂತರ ತಾನಿಯಾರವರೇ ಅವರೆಲ್ಲರಿಗೂ ಹೋಗಲು ಹೇಳಿದರು. ಆನಂತರ ನಾವಿಬ್ಬರು ಅದೇ ಹಜಾರದಲ್ಲಿ ನಿದ್ದೆ ಹೋದೆವು. ಮರುದಿನ ಬೆಳಗ್ಗೆಯೂ ಹೊರಗೆ ಬಹಳ ದಟ್ಟವಾದ ಮಂಜಿನ ಛಾಯೆ ಆವರಿಸಿತ್ತು. ಆಮೇಲೆ ನಾವು ಟೀಯನ್ನು ಕುಡಿದೆವು. ನಾನು ಬಹಳ ದಿನಗಳಾದ ಮೇಲೆ ಟೀಯನ್ನು ಕುಡಿದೆ. ಇಲ್ಲಿಯ ಟೀಯ ರುಚಿ ಬೇರೆಯೇ ಆಗಿತ್ತು. ಅಥವಾ ನಾನು ಟೀಯ ರುಚಿಯನ್ನು ಮರೆತು ಹೋಗಿದ್ದೇನೋ ಏನೋ ತಿಳಿಯದು. ನಂತರ ಅವರು ಹೇಳಿದರು, ಸ್ವಲ್ಪ ಸಮಯದ ನಂತರ ನಾವುಗಳು ಜೀಪಿನಲ್ಲಿ ತವಾಂಗ್ಗೆ ಹೋಗುವರಿದ್ದೇವೆ. ನಾನು ನಿಮ್ಮ ಮುಂದಿನ ಪ್ರಯಾಣಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಮನೆಯವರೆಲ್ಲರನ್ನು ಭೇಟಿಯಾಗಿ ನಾವು ಜೀಪಿನಲ್ಲಿ ತವಾಂಗ್ಗೆ ಹೋಗಲು ಹೊರಟೆವು. ಜೀಪು ಹೊರಟರೆ ತಣ್ಣನೆಯ ಗಾಳಿಯ ಅನುಭವವಾಗುತ್ತಿತ್ತು. ಇಲ್ಲಿ 4 ಚಕ್ರಗಳಿರುವ ಜೀಪ್ನಲ್ಲಿ ಮಾತ್ರ ಹೋಗಬಹುದೆಂಬ ಮಾಹಿತಿಯನ್ನು ಅದರ ಚಾಲಕನು ಕೊಟ್ಟನು. ತಾನಿಯಾರವರು ಕೂಡ ನನ್ನ ಹತ್ತಿರ ಕುಳಿತಿದ್ದರು. ಅವರು ಕೂಡ ಕೆಲವು ವಸ್ತುಗಳನ್ನು ಕೊಳ್ಳಲು ಹಾಗೂ ಬೇರೆ ಕೆಲಸಕ್ಕೋಸ್ಕರ ತವಾಂಗ್ಗೆ ಹೋಗಲೇಬೇಕಾಗಿತ್ತು. ದಾರಿಯಲ್ಲಿ ತವಾಂಗ್ ಶಬ್ದದ ಅರ್ಥವೇನೆಂದು ತಾನಿಯಾರವರನ್ನು ಕೇಳಿದೆ. ಆಗ ತಾನಿಯಾರವರು ತಿಳಿಸಿದರು, ತಾ ಅಂದರೆ ಕುದುರೆ, ಕುದುರೆಯನ್ನು ತಾ ಎನ್ನುತ್ತಾರೆ ಮತ್ತು ವಾಂಗ್ ಅಂದರೆ ಆಯ್ದುಕೊಂಡ. ಅಂದರೆ ತವಾಂಗ್ ಅಂದರೆ ಕುದುರೆಯು ಆಯ್ದ ಪವಿತ್ರವಾದ ಸ್ಥಳವೆಂದು. ನಮ್ಮ ಮೊಂಪಾಸ ಜಾತಿಯ ಜನರು ಇಲ್ಲಿ ಬಹಳ ವರ್ಷಗಳಿಂದ ವಾಸಿಸುತ್ತಿದ್ದಾರೆ. ಇಲ್ಲಿಯೂ ಕೂಡ ಒಂದು ಹಳೆಯ ನಂಬಿಕೆ ಇದೆ. ಏನೆಂದರೆ, ಒಂದು ಸಾರಿ ಧರ್ಮಗುರುಗಳು ಮರಲಾಮ ಎಂಬ ಹೆಸರಿನ ಬೌದ್ಧ ಭಿಕ್ಷುವಿಗೆ ಬೌದ್ಧ ಮಠವನ್ನು ಕಟ್ಟಲು ಆಜ್ಞಾಪಿಸಿದರು. ಆದರೆ ಆ ಬೌದ್ಧ ಭಿಕ್ಷುವಿಗೆ ಮಠದ ಬಗ್ಗೆ ಯಾವುದೇ ತಿಳುವಳಿಕೆ ಇರಲಿಲ್ಲ ಹಾಗೂ ಮಠವನ್ನು ಯಾವ ಸ್ಥಳದಲ್ಲಿ ಕಟ್ಟಿದರೆ ಒಳ್ಳೆಯದು ಎಂದು ಕೂಡ ತಿಳಿದಿರಲಿಲ್ಲ. ನಂತರ ಅವನು ಕೂಡ ಧ್ಯಾನವನ್ನು ಮಾಡಿ ಪರಮಾತ್ಮನ ಶಕ್ತಿಗಳನ್ನು ಆಮಂತ್ರಿಸಿದನು. ಮಠವನ್ನು ಎಲ್ಲಿ ಕಟ್ಟಬೇಕೆಂದು ನಿನ್ನ ಕುದುರೆಯು ತೋರಿಸುವುದೆಂದು ಪರಮಾತ್ಮನ ಶಕ್ತಿಗಳು ತಿಳಿಸಿದವು. ಆಗ ಅವನು ತನ್ನ ಕುದುರೆಯನ್ನು ನೋಡಲು ಅದು ಎಲ್ಲಿಯೋ ಹೊರಟು ಹೋಗಿತ್ತು. ನಂತರ ಅದನ್ನು ಹುಡುಕಿದಾಗ ಆ ಕುದುರೆ ಒಂದು ಸ್ಥಳದಲ್ಲಿ ದೊರಕಿತು ಮತ್ತು ಅದೇ ಸ್ಥಳದಲ್ಲಿಯೇ ಬೌದ್ಧ ಮಠವನ್ನು ಕಟ್ಟಲಾಗಿದೆ. ಆದುದರಿಂದ ಇದನ್ನು ಕುದುರೆಯು ಹುಡುಕಿದ ಸ್ಥಳವೆನ್ನುತ್ತಾರೆ. ನಾವು ಮಾತನಾಡುತ್ತಾ ತವಾಂಗನ್ನು ಸೇರಿದ್ದೆವು. ಇಲ್ಲಿ ಒಂದು ದೊಡ್ಡದಾದ ಬೌದ್ಧ ಮಠವಿದೆ. ಮಠದಲ್ಲಿ ಗೌತಮ ಬುದ್ಧನ 30 ಅಡಿ ಎತ್ತರದ ಪ್ರತಿಮೆ ಇದೆ. ಅಲ್ಲಿ ಗ್ರಂಥಾಲಯ, ಭೋಜನಾಲಯ, ವಸ್ತು ಸಂಗ್ರಹಾಲಯಗಳು ಇವೆ. 400ರಿಂದ 500 ಬೌದ್ಧ ಭಿಕ್ಷುಗಳು ಇರುವಷ್ಟು ವಿಶಾಲವಾದ ವ್ಯವಸ್ಥೆ ಇದೆ. ಅಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಬೌದ್ಧ ಭಿಕ್ಷುಗಳು ಕಾಣುತ್ತಿದ್ದರು. ತಾನಿಯಾರವರು ಹೇಳಿದರು, ನಮ್ಮ ಈ ಸ್ಥಳದಿಂದ ತಮ್ಮ ಪರಿವಾರದಿಂದ ಒಂದು ಮಗುವನ್ನು ಮಠಕ್ಕೆ ಕೊಡುವ ನಿಯಮವಿದೆ. ಆದುದರಿಂದ ಮಠದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ. ಅಲ್ಲಿನ ಸ್ತ್ರೀಯರು ಬಹಳ ಶ್ರಮಜೀವಿಗಳು. ಪುರುಷರೊಂದಿಗೆ ಸರಿ ಸಮಾನರಾಗಿ ಅವರು ಕೂಡ ಕಾರ್ಯಗಳನ್ನು ಮಾಡುತ್ತಿದ್ದರು. ಅಲ್ಲಿಂದ ಒಂದು ಲಾರಿ ದಿಬ್ರುಗಢಕ್ಕೆ ಹೋಗುವುದಿತ್ತು. ತಾನಿಯಾರವರು ಆ ಟ್ರಕ್ನಲ್ಲಿ ನನಗೆ ವ್ಯವಸ್ಥೆ ಮಾಡಿದರು. ಅದು ಬಜಾರಿನಲ್ಲಿ ನಿಂತಿತ್ತು. ಆದುದರಿಂದ ನಾವು ಬಜಾರಿನ ಮೂಲಕ ಹೋಗಬೇಕಾಯಿತು. ಬಜಾರು ಪೂರ್ತಿ ಬೌದ್ಧ ಕಲಾವಸ್ತುಗಳಿಂದ ತುಂಬಿ ಹೋಗಿತ್ತು. ಇಲ್ಲಿ ಚೈನಾ ವಸ್ತುಗಳೇ ಹೆಚ್ಚಾಗಿ ಕಾಣಿಸುತ್ತಿದ್ದವು. ಅಲ್ಲಿಯ ರತ್ನಗಂಬಳಿಗಳು ಹೆಸರುವಾಸಿಯಾಗಿದ್ದವು. ಅಲ್ಲಿಯ ಸ್ತ್ರೀಯರು ಕೈಗಳಿಂದಲೇ ಬಹಳ ವಸ್ತುಗಳನ್ನು ಮಾಡುತ್ತಿದ್ದರು. ಆ ಹಳ್ಳಿಯು ಅಂತಹ ದೊಡ್ಡದೇನೂ ಆಗಿರಲಿಲ್ಲ. ಆದರೆ ತಾನಿಯಾರವರಿಗೆ ದೊಡ್ಡದಾಗಿಯೇ ಇತ್ತು. ಏಕೆಂದರೆ ಅವರ ಹಳ್ಳಿಯು ತುಂಬ ಚಿಕ್ಕದಾಗಿತ್ತು. ಆಮೇಲೆ ರಾತ್ರಿಯಲ್ಲಿ ವಸ್ತುಗಳನ್ನು ತುಂಬಿದ ನಂತರ ನಮ್ಮ ಪ್ರಯಾಣವು ಆರಂಭವಾಗಿತ್ತು. ರಾತ್ರಿಯಲ್ಲಿ ತಾನಿಯಾರವರು ಬಹಳ ವಿನಮ್ರತೆಯಿಂದ ನನ್ನನ್ನು ಬೀಳ್ಕೊಟ್ಟರು.
ಅವರು ಹೇಳಿದರು, ನನ್ನಿಂದ ಎಷ್ಟು ಸಾಧ್ಯವಾಗುತ್ತಿತ್ತೋ ಅಷ್ಟನ್ನು ನಾನು ಮಾಡಿದ್ದೇನೆ. ಹಾಗೂ ದಾರಿಯಲ್ಲಿ ನನ್ನ ಖರ್ಚಿಗೋಸ್ಕರ ಸ್ವಲ್ಪ ಹಣವನ್ನು ಉಡುಗೊರೆಯ ರೂಪದಲ್ಲಿ ಕೊಟ್ಟರು. ನಾನು ತುಂಬಿದ ಕಣ್ಣುಗಳಿಂದ ಅವರಿಂದ ಬೀಳ್ಕೊಂಡೆ. ನನಗೆ ಕುಳಿತುಕೊಳ್ಳಲು ಟ್ರಕ್ ಚಾಲಕನ ಸಮೀಪದಲ್ಲಿದ್ದ ಒಂದು ಬೆಂಚಿನ ಮೇಲೆ ಅನುವು ಮಾಡಲಾಗಿತ್ತು. ಅವನು ಹೇಳಿದ, ನೀವು ಮಲಗಿಕೊಳ್ಳಿರಿ ಬಾಬಾ, ನಾವು ಇಡೀ ರಾತ್ರಿ ಟ್ರಕ್ಕನ್ನು ನಡೆಸುತ್ತೇವೆ. ತಾನ್ಯರವರು ಆ ಟ್ರಕ್ ಚಾಲಕನಿಗೆ ಇನ್ನೂ ಅವಶ್ಯಕವಾದ ಸೂಚನೆಗಳನ್ನು ಕೊಟ್ಟರು. ನಂತರ ನನ್ನ ಪ್ರಯಾಣವು ಇಡೀ ರಾತ್ರಿ ನಡೆಯುತ್ತಿತ್ತು. ಮರುದಿನ ಮುಂಜಾನೆಯು ಮಂಜು ಆವರಿಸಿಯೇ ಇತ್ತು ಮತ್ತು ಕಿಟಕಿಗಳಿಂದ ಬರುತ್ತಿದ್ದ ತಣ್ಣನೆಯ ಗಾಳಿ ತಗಲುತ್ತಿತ್ತು. ಗಾಡಿಯ ವೇಗವು ಅಷ್ಟೇನು ಹೆಚ್ಚಾಗಿರಲಿಲ್ಲ, ಏಕೆಂದರೆ ರಸ್ತೆಯೇ ಚೆನ್ನಾಗಿರಲಿಲ್ಲ. ಕಲ್ಲುಗಳನ್ನು ಹೊಡೆದು ರಸ್ತೆಯನ್ನು ಮಾಡುವ ಕೆಲಸ ನಡೆಯುತ್ತಲೇ ಇತ್ತು. ನಾವು ಒಂದು ಸ್ಥಳದಲ್ಲಿ ಸ್ವಲ್ಪ ಸಮಯ ವಿಶ್ರಮಿಸಲು ನಿಂತಿದ್ದೆವು. ಅಲ್ಲಿ ಸ್ವಲ್ಪ ಆಹಾರವನ್ನು ಸೇವಿಸಿದೆವು ಮತ್ತು ಹೊರಟು ರಾತ್ರಿಯ ವೇಳೆಗೆ ಅಸ್ಸಾಮಿನ ಒಂದು ಹಳ್ಳಿಯನ್ನು ತಲುಪಿದೆವು. ಅಲ್ಲಿ ರಾತ್ರಿಯಲ್ಲಿ ನಿಂತಾಗ ಅಲ್ಲಿಯ ಭೋಜನದಲ್ಲಿ ಅನ್ನ, 4 ಪಲ್ಯಗಳು, ಬೇಳೆಯ ತೋವೆ ತರಹ ಭೋಜನವಿತ್ತು. ಅಂತಹ ಊಟವನ್ನು ಬಹಳ ದಿನಗಳ ನಂತರ ಮಾಡಿದ್ದೆ. ನನಗೆ ನಾನೇ ಎಚ್ಚರಿಸಿಕೊಂಡೆ, ಇದು ಮನುಷ್ಯರ ಊಟವಾಗಿದೆ. ಇಲ್ಲಿಯವರೆಗೂ ಹಣ್ಣುಗಳು ಮತ್ತು ಎಲೆಗಳನ್ನು ತಿಂದು ಇರುತ್ತಿದ್ದೆ. ಆ ಹೋಟೆಲ್ನಲ್ಲಿ ಜೋರಾಗಿ ಬಿಹು ನೃತ್ಯದ ಕ್ಯಾಸೆಟ್ ಹಾಡುತ್ತಾ ಇತ್ತು ಮತ್ತು ಗದ್ದಲದ ವಾತಾವರಣವಿತ್ತು. ಆಮೇಲೆ ರಾತ್ರಿಯಲ್ಲಿ ಹೊರಟೆವು ಮತ್ತು 2ನೇ ದಿನ ದಿಬ್ರುಗಢ ಸಮೀಪ ತಲುಪಿದೆವು. ಇದು ಅಸ್ಸಾಮಿನ ಒಂದು ದೊಡ್ಡ ನಗರವಾಗಿತ್ತು. ಈ ನಗರವು ಅಸ್ಸಾಮಿನ ರಾಜಧಾನಿಯಾದ ಗೌಹಾಟಿಯಿಂದ ಬಹಳ ದೂರವಿತ್ತು, ಆದರೆ ಬಹಳ ದೊಡ್ಡ ನಗರವಾಗಿತ್ತು. ಬೆಳಗ್ಗೆ ತಲುಪಿದೊಡನೆಯೇ ಆ ಟ್ರಕ್ ಚಾಲಕನು ಅಲ್ಲಿಯ ಮ್ಯಾನೇಜರ್ಗೆ ಹೇಳಿ ನಾನು ರಾತ್ರಿಯಲ್ಲಿ ದೀಮಾಪುರ್ಗೆ ಹೋಗುವ ವ್ಯವಸ್ಥೆ ಮಾಡಿದ. ಆಮೇಲೆ ನಾನು ಬೇರೊಂದು ಟ್ರಕ್ನಲ್ಲಿ ದೀಮಾಪುರ್ ಕಡೆಗೆ ಹೊರಟೆ. ಈ ಟ್ರಕ್ ಚಾಲಕನು ಬಂಗಾಳಿಯವನಾಗಿದ್ದ, ರಾಮಕೃಷ್ಣ ಪರಮಹಂಸರ ಪರಮ ಭಕ್ತನಾಗಿದ್ದ. ಅವನ ಟ್ರಕ್ನಲ್ಲಿ ರಾಮಕೃಷ್ಣ ಪರಮಹಂಸರ ಹಾಗೂ ಶಾರದಾ ಮಾತೆಯವರ ಚಿತ್ರಗಳನ್ನು ಹಾಕಿದ್ದರು. ನಾವು ರಾತ್ರಿ ಹೊರಟು ಮರುದಿನ ಪೂರ್ತಿ ಹೋಗುತ್ತಲೇ ಇದ್ದೆವು ಮತ್ತು 3ನೇ ದಿನ ದೀಮಾಪುರ ತಲುಪಿದೆವು. ಈ ದೀಮಾಪುರವು ಕೂಡ ದೊಡ್ಡ ನಗರವಾಗಿತ್ತು. ಇದು ನಾಗಾಲ್ಯಾಂಡಿನಲ್ಲಿತ್ತು. ಅಲ್ಲಿ ತಲುಪಿದ ಮೇಲೆ ಆ ಚಾಲಕನು ಹೇಳಿದ, ಈಗ ನಿಮಗೆ ಇಲ್ಲಿಂದ ಬಸ್ ದೊರೆಯುತ್ತದೆ, ಅದು ಮಣಿಪುರಕ್ಕೆ ಹೋಗುತ್ತದೆ. ಆ ಚಾಲಕನೇ ಆ ಬಸ್ಸಿನ ಟಿಕೆಟನ್ನು ತೆಗೆಸಿಕೊಟ್ಟನು. ನಾನು ಆ ಚಾಲಕನಿಗೆ ಧನ್ಯವಾದಗಳನ್ನು ಅರ್ಪಿಸಿ ಬಸ್ಸಿನೊಳಗೆ ಕುಳಿತುಕೊಂಡೆನು. ಆಮೇಲೆ ನೋಡಿದರೆ ಬಸ್ಸುಗಳೆಲ್ಲವೂ ಒಟ್ಟಿಗೆ ಬೆಂಗಾವಲಿನಲ್ಲಿ ಹೋಗುತ್ತಿದ್ದವು. ಆದುದರಿಂದ ಬಸ್ಸುಗಳ ಪ್ರಯಾಣವು ಸೇನೆಯ ಸಹಾಯದಿಂದಲೇ ಆಗುತ್ತಿತ್ತು. ಅವುಗಳ ಮುಂದುಗಡೆ ಮತ್ತು ಹಿಂದುಗಡೆ ಸೇನೆ ಜೊತೆಯಲ್ಲಿತ್ತು. ಈ ಕ್ಷೇತ್ರದ ಎಲ್ಲ ಕಡೆ ಉಗ್ರವಾದಿಗಳು ಬಹಳ ಇದ್ದರು. ಒಬ್ಬ ಆದಿವಾಸಿಯು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹಾರುತ್ತಾ ಬಸ್ಸಿಗಿಂತ ಮೊದಲೇ ದೀಮಾಪುರದಿಂದ ಇಂಪಾಲವನ್ನು ತಲುಪುತ್ತಿದ್ದನೆಂದು ಅಲ್ಲಿ ಹೇಳುತ್ತಿದ್ದರು. ಅಷ್ಟು ದಟ್ಟವಾದ ಅರಣ್ಯವಿತ್ತು. ಇಂಪಾಲ ತಲುಪಿದಾಗ ಅಲ್ಲಿ ಯಾವುದೋ ಫುಟ್ಬಾಲ್ ತಂಡದ ವಿಜಯದ ಅಭಿನಂದನೆಯ ಸಮಾರಂಭವು ನಡೆಯುತ್ತಿತ್ತು. ಈ ಮಣಿಪುರ ರಾಜ್ಯದಲ್ಲಿ ಆಟಗಳಿಗೆ ಸಂಬಂಧಿಸಿದ ಚಟುವಟಿಕೆಗಳು ಬಹಳಷ್ಟು ನಡೆಯುತ್ತಿದ್ದವು. ಇಲ್ಲಿ ಹೆಂಗಸರು ಕೂಡ ಸೈಕಲ್ಲಿನಲ್ಲಿ ತಿರುಗಾಡುತ್ತಾ ಇದ್ದರು. ಅವರು ಮೂಗಿನಿಂದ ಹಣೆಯವರೆಗೂ ಶ್ರೀಗಂಧದ ತಿಲಕವನ್ನಿಟ್ಟುಕೊಳ್ಳುತ್ತಿದ್ದರು. ಇಲ್ಲಿ ಬೇರೆ ವ್ಯವಸ್ಥೆ ಇತ್ತು. ಇಲ್ಲಿ ಒಬ್ಬ ಹೆಂಗಸು ಅನೇಕ ಗಂಡಂದಿರನ್ನು ಇಟ್ಟುಕೊಳ್ಳುತ್ತಿದ್ದರು. ಇಡೀ ಪೇಟೆ ಹೆಂಗಸರ ಕೈಯಲ್ಲಿಯೇ ಇತ್ತು. ಎಲ್ಲ ವ್ಯವಸ್ಥೆಗಳನ್ನು ಅವರೇ ನೋಡಿಕೊಳ್ಳುತ್ತಿದ್ದರು. ತಾನ್ಯರವರು ಇಲ್ಲಿಯ ಒಬ್ಬ ರೈತನ ಹೆಸರಿನಲ್ಲಿ ಪತ್ರವನ್ನು ಕೊಟ್ಟಿದ್ದರು. ಅದನ್ನು ತೆಗೆದುಕೊಂಡು ಆ ರೈತನನ್ನು ಸಂಧಿಸಿದೆ. ಆ ರೈತನಿಗೆ ಹೊಲಗಳಿದ್ದವು ಮತ್ತು ನಗರದಲ್ಲಿ ಗೊಬ್ಬರವನ್ನು ಮಾರುವ ಅಂಗಡಿಯೂ ಇತ್ತು. ಅವನು ತನ್ನ ಹೊಲದಲ್ಲಿ ನಾನಿರುವುದಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದನು. ಅವನು ಹೇಳಿದ, ಎಲ್ಲಿಯವರೆಗೆ ನಿಮಗೆ ಇಷ್ಟವೋ ಅಲ್ಲಿಯವರೆಗೂ ಇರಬಹುದು. ಹೊಲವು ಲಾಯಿ ಎಲೆಗಳನ್ನು ಬೆಳೆಯುವ ಹೊಲವಾಗಿತ್ತು. ಹೆಚ್ಚಾಗಿ ಹೊಲದಲ್ಲಿ ತರಕಾರಿಗಳನ್ನೇ ಬೆಳೆಯುತ್ತಿದ್ದರು. ನಗರವು ಇಲ್ಲಿಂದ 12 ಕಿಲೋಮೀಟರ್ ದೂರವಿತ್ತು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗುಂ ಶಾಂತಿ ಪೃಥ್ವೀ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ
विश्वे देवः शान्तिः ब्रह्मशान्ति सर्वगुं शान्ति शान्तिरेव शान्ति सा मां शान्तिरेधि ॐ शान्ति शान्ति शान्तिः सर्वरिष्टसुशान्तिर्भवतु।